ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಿನಿ ವೀಕೆಂಡ್ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಇವತ್ತಿನ ನಮ್ಮ ದಿನ ಹೀಗೆ ಶುರುವಾಯಿತು. ನಾವು ನಮ್ಮ ಮನೆ ಹತ್ತಿರ ಇರೋ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನಾನಿವತ್ತು ಶೀಖ್ ಕಬಾಬ್ ಮಾಡೋಣ ಅಂತ ಮಿನ್ಸ್ಡ್ ಮೀಟ್, ಕ್ರೀಮ್ ಚೀಸ್ ಮತ್ತು ಹಾರ್ದಿಕ್ಕೆ ಒನಿಗಿರಿ ತಗೊಂಡೆ. ಹಾರ್ದಿಕ್ಕು ಶಾಪಿಂಗ್ ಅಂದರೆ ಶಾಂತವಾಗಿರೋದೇ ಇಲ್ಲ. ಇದೊಂಥರ ಆಟ ಅಂತ ಅಂದ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾನೆ. ನಾನು ಎಷ್ಟು ಓಡಬೇಡ ನಿಂತ್ಕೊ ಅಂತ ಹೇಳಿದ್ರು ಅಷ್ಟು ಜಾಸ್ತಿ ಎನರ್ಜಿಯಿಂದ ಓಡ್ತಾ ಇರ್ತಾನೆ. ಕೊನೆಗೆ ನನ್ನ ಹಸ್ಬೆಂಡ್ ಹೆಂಗೋ ಎತ್ಕೊಂಡು ಫುಡ್ ಕೋರ್ಟಲ್ಲಿ ಕೂರಿಸಿದ್ರು ಹಾರ್ದಿಕ್ನ. ನಾನಿಲ್ಲಿ ಜಾಪನೀಸ್ ಸ್ಟೈಲ್ ಒನಿಗಿರಿನ ಹೆಂಗೆ ಓಪನ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಸ್ಟೆಪ್ ಬೈ ಸ್ಟೆಪ್ ಓಪನ್ ಮಾಡಬೇಕು. ಹಿಂಗೆ ಓಪನ್ ಮಾಡಿದ್ರೆ ಒಳಗಿನ ರೈಸ್ ಮತ್ತು ನೋರಿ ಸೀವೀಡ್ ಸೆಪ್ರೇಟಾಗಿ ಬರುತ್ತೆ. ಇದನ್ನು ಸರಿಯಾಗಿ ವ್ರ್ಯಾಪ್ ಮಾಡಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾರ್ದಿಕ್ ಅವನ ಫೇವ್ರೆಟ್ ಸಾಲ್ಮನ್ ಒನಿಗಿರಿ ತಿಂತಾ ಇದ್ದಾನೆ. ನಂತರ ಹಾರ್ದಿಕ್ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ಮನೆಗೆ ಹಿಂತಿರುಗಿದ್ವಿ. ಈಗ ಕ್ವಿಕ್ಕಾಗಿ ಶೀಖ್ ಕಬಾಬ್ ರೆಸಿಪಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಆನಿಯನ್, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಮಿಕ್ಸರ್ಗೆ ಹಾಕಿ ಲೈಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಆಮೇಲೆ ಅದನ್ನು ನಾನು ಬೌಲ್ಗೆ ಹಾಕ್ಕೊಂಡು ನಂತರ ಮಿನ್ಸ್ಡ್ ಮೀಟ್ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇದಕ್ಕೆ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್ ಮತ್ತು ಜೀರಾ ಪೌಡರ್ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಕ್ರೀಮ್ ಚೀಸ್ ಮತ್ತು ಹಾಲನ್ನ ಸೇರಿಸ್ಕೊಳ್ತೀನಿ. ಆಮೇಲೆ ನಾನು ಈ ಮಿಶ್ರಣವನ್ನು ತಗೊಂಡು ಶೀಖ್ ಕಬಾಬ್ ಶೇಪ್ಗೆ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫುಡ್ ವ್ರ್ಯಾಪ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪಾರ್ಚ್ಮೆಂಟ್ ಪೇಪರ್ ಯೂಸ್ ಮಾಡ್ಕೋಬೋದು. ಮೊದಲು ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿರಬೇಕು. ನಂತರ ಶೀಖ್ ಕಬಾಬನ್ನು ತವದ ಮೇಲೆ ಇಟ್ಟು 3 ನಿಮಿಷ ಬೇಯಿಸಬೇಕು. ಆಮೇಲೆ ಇನ್ನೊಂದು ಕಡೆನೂ ಮೀಡಿಯಮ್ ಹೀಟಲ್ಲಿ 3 ನಿಮಿಷ ಬೇಯಿಸಬೇಕು. ಈಗ ನಮ್ಮ ಜ್ಯೂಸಿ ಮತ್ತು ಟೇಸ್ಟಿ ಶೀಖ್ ಕಬಾಬ್ ರೆಡಿ ಆಗಿದೆ. ನಾನು ಇದನ್ನು ಪಾರ್ಕ್ನಲ್ಲಿ ತಿನ್ನೋಕ್ಕೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಬಾಕ್ಸಲ್ಲಿ. ಡಿಪ್ಗೆ ನಾನು ಮಯೋನೀಸ್ ಮತ್ತು ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಇವಾಗ ಮನೆ ಹತ್ರ ಇರೋ ಕಸಾಯಿ ರಿಂಕಾಯಿ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಈ ಪಾರ್ಕ್ಗೆ ಸೈಕಲಲ್ಲಿ ಹೋದರೆ 12 ಮಿನಿಟ್ಸ್ ಆಗುತ್ತೆ.
ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ. How it is, Papa? How it is? ఉంది ಫುಡ್. ನಿಜವಾಗ್ಲೂ ಶೀಖ್ ಕಬಾಬ್ ತುಂಬ ಜ್ಯೂಸಿ ಮತ್ತು ಟೇಸ್ಟಿಯಾಗಿದೆ. ಹಾರ್ದಿಗೂ ತುಂಬ ಇಷ್ಟ ಆಯಿತು. ಫುಡ್ ಎಟ್లా ಅಮ್ಮ? ಯಮ್ಮಿ ಯಮ್ಮಿನಮ್ಮ. పాప ఫుడ్ ఎట్లా ఉంది? అబ్బాయి ఏమి కొత్తమ్మ ఎక్కడ పోతాము? 1 2 3 Good boy.海浜公園へお越しのお客様にお知らせいたします。海浜公園は ಈ ಪಾರ್ಕು ಬೀಚ್ಗೆ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ಬರೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಇಲ್ಲಿಗೆ ಬಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಾರ್ದಿಕ್ ಕೂಡ ಬೀಚ್ನ ಅಲೆಗಳನ್ನ ತುಂಬ ಗಮನ ಇಟ್ಕೊಂಡು ನೋಡ್ತಾನೆ ಇದ್ದ. ಹಿ ವಾಸ್ ಮೆಸ್ಮರೈಸ್ಡ್ ಅಂತಲೇ ಹೇಳ್ಬೋದು. జియా నీ దగ్గరికి వస్తుంది కదమ్మా. ముద్రాకులకు పోకూడదు మాకు వచ్చేస్తుంది జియా. వచ్చే పేనా సన్న వచ్చా జియా ఏడ్చుకొడొస్తుంది. దాగక్క ಇಂತಹ ಸಣ್ಣ ಸಣ್ಣ ಕ್ಷಣಗಳೇ ಜೀವನವನ್ನು ತುಂಬ ಚೆನ್ನಾಗಿ ಮಾಡ್ತವೆ. ಇವತ್ತಿನ ಈ ವ್ಲಾಗ್ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ ಧನ್ಯವಾದಗಳು.